ನಮಸ್ಕಾರ ಗೆಳೆಯರೆ, ಇವತ್ತಿನ ಒಂದು ಸುದ್ದಿ ನಿಮಗೆ ತಿಳಿಸಾಕ ಬಂದಿನ. ಸುದ್ದಿ ಏನೈತೆ ಅಂದ್ರ ನೀವು ನೋಡ್ಬೇಕು. ಫಸ್ಟ್ ನೋಡ್ಬೇಕು, ಆಮೇಲೆ ಮಂದಿಗೆ ಶೇರ್ ಮಾಡ್ಬೇಕು. ಆ ಶೇರ್ ಮಾಡೋದ ಪರಿಸ್ಥಿತಿ ಯಾಕೆ ಬಂದಿತ್ತು ಅಂದ್ರ ನಮ್ಮ ಕರ್ನಾಟಕದಲ್ಲಿ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಆ ವಿಡಿಯೋನು ನೀವು ನೋಡಿ ಆಮೇಲೆ ಶೇರ್ ಮಾಡೋಣ, ಆಮೇಲೆ ಮಾತಾಡೋಣ. ಬನ್ನಿ ನೋಡೋಣ ವಿಡಿಯೋ. ಈ ಬೋಳಿ ಮಗ ಬಂದ ಬಾಯಾಗ ಕೂತಿರ್ತೇನೆ ಅಂತ ಇರೋಂಗ ಇನ್ನು ಮರ್ಯಾದೆ ಕೊಟ್ಟು ಬಾ ಅಂತ ಬೋಳಿ ಮಗ ಮರ್ಯಾದೆ ಇಲ್ರಿ ಸರ್. ಮೊಸಳಿ ಮಗನೇ ಏನಾನ ಅವನ ಏನಾಯ್ತಲ್ಲ ನನಗ ಕಾಲ್ ಬಂದೈತ್ರಿ ಸರ್. ಸರ್ ಕಾಲ್ ಬಂದೈತ್ರಿ, ವಿಡಿಯೋ ಯಾಕೆ ಮಾಡ್ತಾನ್ರಿ ನೀವು? ಚಕ್ರ ಮಾಡ್ಕೊಡ್ರಿ ಸರ್. ಸರ್ ನಾವು ವಿಡಿಯೋನ ಮಾಡಿಲ್ಲ. ಏನ್ ವಿಡಿಯೋ ಮಾಡ್ತಿ? ನಾಲ್ಕು ಸುಳ್ಳು ಮಗನ ಹೇಳ್ರಿ, ಚೆಕ್ ನಿನ್ನ ಬಾಯಾಗ ಊಟ ಇಡ್ತೇನೆ. ನೀನೇನ ಅಲಿಗೇಷನ್ ಮಾಡ್ತೀನಿ ಮಾಡೋ ಹೋಗ ಬೋಳಿ ಮಗನ. ಸ್ಟೇಷನ್ ಬರೋದನ್ನ ಪೊಲೀಸ್ ನಿನ್ನ ಹಟ್ಟಾರ ಮುಸ್ಲಿಮ ನಿಮ್ಮ ಮನೆಗೆ ಬಂದಾರ ಕೇಳಾಕ್ ಬಂದನ್ರಿ ಬೋಳಿ ಮಗನ. ನಡೆ ಸರ್, ಕೇಳಾಕ್ ಏನ್ ಬಂದ್ರಿ. ಕೇಳ್ತಿ ಸಂಟೋನ ತಿನ್ನ ಬಂದ ಏನಿಲ್ಲ ಬೋಳಿ ಮಗನ. ನೋಡಿಲ್ಲ ಇಲ್ಲಿ ನನ್ನ ಮುಂದೆ ಹಚ್ಚಬೇಡ ನೀ ಏನ್ ಮಾಡೋದು ಹರ್ಕೊಂಡ್ ನೀನು ನಾಲ್ಕು ಸುಳ್ಳು ಮಗನ. ಮುಖಾಗಿ ತಮ್ಮಿಲ್ಲ ಒಂದ್ ಕೊಟ್ರ ಸಾಹಿತ್ಯ ಬೋಳಿ ಮಗಳ. ಎಡೆ ಐತ ಒಂದ್ ಹಾಕಲ್ಲ ನಿನ್ನ ನಾಚಿಕೆ ಮಾನ ಮರ್ಯಾದ ಅಂತಲ್ಲ ಬೋಳಿ ಮಗನ. ನನಗ ಸರ್ ಅವ್ ಬಂದ ಸ್ಟೇಷನ್ ಗಳನ್ನ ಹೇಳಿ ಹೇಳ್ತಾನೆ ಮುಂದೆ ಕರ್ಕೊಂಡು ಹಾಕೋ ರೆಡಿ ಬೋಸ್ಲಿ ಮಗ ಏನ್ ಮಾಡೋದು ಹರ್ಕೊಂಡು ವಿಡಿಯೋನ ನೋಡಿದ್ರ? ನಾನ್ ನೋಡ್ದೆ. ಆದರೆ ಈ ನಮ್ಮ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ ನಡೀತಾ ಇರೋದು ಪರಿಸ್ಥಿತಿ ಏನಾಗ್ತಾ ಇದೆ. ನಾರ್ಮಲ್ ಆಗಿ ಪಿ ಎಸ್ ಐ ಸಾಬ್ರು ಹೆಂಗಿರ್ಬೇಕು ಹೆಂಗಿರಬಾರ್ದು ಅವ್ರಿಗೆ ತಿಳುವಳಿಕೆಯನ್ನು ಇಲ್ಲ ಬಹುಶಃ. ಆದ್ರೂ ಪಿ ಎಸ್ ಐ ಆಗಿ ಈ ಶಬ್ದವನ್ನು ಈ ತರ ಮಾತಾಡೋದು ಸರಿಯಲ್ಲ. ಸೊ ನಮ್ಮ ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ನಾನು ಕೇಳ್ಕೊತೀನಿ, ಕರ್ನಾಟಕ ಸರ್ಕಾರ ಕೇಳ್ಕೊತೀನಿ, ಇಂಥ ಫುಲ್ ಡಿಪಾರ್ಟ್ಮೆಂಟ್ ನಲ್ಲಿ ಇಂಥ ಮಂದಿನೂ ಇದ್ದಾರೆ. ಇಂಥ ಮಂದಿಗೆ ಏನು ಶಿಕ್ಷೆನೂ ಕೊಡಬೇಕು, ಏನು ಶಿಕ್ಷೆನೂ ಕೊಡಬಾರ್ದು. ನಮ್ಮ ಬೆಳಗಾವಿ ಡಿಸ್ಟ್ರಿಕ್ಟ್ SP ಸಾಹೇಬ್ರನ್ನು ಡಿಸೈಡ್ ಮಾಡ್ಬೇಕು. ಇವ್ರ ಮೇಲೆ ತನಿಖೆ ಮಾಡ್ಬೇಕು, ಇವ್ರ ಮೇಲೆ ಆಕ್ಷನ್ ತಗೋಬೇಕು. ಕಾಮನ್ ಮ್ಯಾನ್ ಮೇಲೆ ಹಿಂಗ್ ದೌರ್ಜನ್ಯ ಮಾಡ್ತಾರೆ, ಏನ್ ಬೇಕಾದ ಬಾಯಿಗೆ ಬಂದದ ಬೈತಾರೆ, ಏನ್ ಬೇಕಾದ್ರು ದಾದಾಗಿರಿ ಮಾಡ್ತಾರೆ. ಯಾಕಪ್ಪ, ನಾವು ಕಾಮನ್ ಮ್ಯಾನ್ ಆಗಿ ನೀವು ಪೊಲೀಸ್ ಆಗಿ ನಮ್ಮ ಮೇಲೆ ದಾದಾಗಿರಿ ಮಾಡೋ ಅಂತದೇನ್ ಪರಿಸ್ಥಿತಿ ಬಂದಿದೆ. ಈಗ ಗುಂಡಗರ್ದಿ ಮಾಡೋರು ಜೈಲ್ನಲ್ಲಿ ಇದ್ದಾರೆ, ಪೊಲೀಸ್ ಆಗಿ ಗುಂಡಗರ್ದಿ ಮಾಡೋರು ಎಲ್ಲಿದ್ದಾರೆ? ವರದಿ ಹಾಕೊಂಡು ಆಸ್ ಇಟ್ ಈಸ್ ಡ್ಯೂಟಿ ಮೇಲೆ ಇದ್ದು ಆ ಕಾಮನ್ ಮ್ಯಾನ್ ಅಂತದೇನ್ ತಪ್ಪು ಮಾಡಿದಾನೆ, ಅದಕ್ಕೆ ಉತ್ತರ ನೀವು ಕೊಡ್ಬೇಕು. ಪೊಲೀಸ್ ಸಿಬ್ಬಂದಿರು ಕೊಡ್ಬೇಕು, ನಮ್ಮ SP ಸಾಹೇಬ್ರು ಕೊಡ್ಬೇಕು. ಮತ್ತೆ ಇಂಥವ್ರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡ್ಬೇಕು, ಇಲ್ಲಾಂದ್ರೆ ಇವರಿಗೆ ಸಸ್ಪೆಂಡ್ ಮಾಡಬೇಕು. ಆ ಸಸ್ಪೆಂಡ್ ಮಾಡಲಿಲ್ಲ ಅಂದರೆ ಇವ್ರಿಲ್ಲ ನಾಳೆ ಮತ್ತೊಬ್ರು PSI ಆಗ್ಲಿ ಪೊಲೀಸ್ ಆಗ್ಲಿ ಯಾರಾದ್ರೂ ಕಾಮನ್ ಮ್ಯಾನ್ ಜನತೆ ಮೇಲೆ ದೌರ್ಜನ್ಯ ಮಾಡಾಕ ದಾದಾಗಿರಿ ಮಾಡಾಕ ಹಿಂದ್ ಸರಿಯಲ್ಲ. ಇವ್ರಿಗೆ ಶಿಕ್ಷೆ ಸಿಗ್ಲಿಲ್ಲ ಅಂದ್ರೆ ಮತ್ತೊಬ್ರಿಗೆ ಚಾನ್ಸ್ ಸಿಗತ್ತೆ. ಸೊ ದಯವಿಟ್ಟು ನಾನು ಕರ್ನಾಟಕ ಸರ್ಕಾರವ್ರಿಗೆ ಕೇಳ್ಕೊತೀನಿ, ಇವ್ರಿಗೆ ಶಿಕ್ಷೆ ಸಿಗ್ಬೇಕು, ಇವ್ರಿಗೆ ಸಸ್ಪೆಂಡ್ ಮಾಡಬೇಕು. ಎಲ್ಲಿವರೆಗೆ ಶೇರ್ ಮಾಡ್ತೀರಾ ಗೊತ್ತಿಲ್ಲ, ಬಟ್ ಶೇರ್ ಮಾಡಿ.